ನಮಸ್ಕಾರ ವೀಕ್ಷಕರೇ, JBM ಟಿವಿಗೆ ಸ್ವಾಗತ. ನಾನು ವೀರೇಶ್ ಬೆಳಗ್ಗೆ. ಬೆಳಗಾವಿ ಜಿಲ್ಲೆ ಸೌದತ್ತಿ ತಾಲೂಕಿನ ಹುಲಿ ಗ್ರಾಮದಲ್ಲಿ ಇಂದು ಅಂದರೆ ಹುಲಿ ಮಠದಲ್ಲಿ ಶ್ರೀ ಸಂಗಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ 7ನೇ ಪುಣ್ಯಾಧಾರಣೆ ಹಾಗೂ ಮಠಾಧಿಗಳಿಗೆ ಅಯ್ಯಾಚಾರ ದೀಕ್ಷೆ ಹಾಗೂ ಇನ್ನೂ ಅಡ್ಡಪಲ್ಲಕ್ಕಿ ಉತ್ಸವ, ಮಹಾ ಅನ್ನಪ್ರಸಾದ ಮಹಾವಿನಿಯೋಗ, ಇನ್ನೂ ಅನೇಕ ಕಾರ್ಯಕ್ರಮಗಳು ಜರುಗಿದವು. ಬನ್ನಿ ನೋಡೋಣ. ಶತಾಯುಷಿ ಶ್ರೀ ಗುರು ಸಂಗಮೇಶ್ವರರ 7ನೇ ಪುಣ್ಯ ಸ್ಮರಣೋತ್ಸವ ಅತ್ಯಂತ ಅದ್ಧೂರಿಯಾಗಿ ಜರುಗಿತು. ಶ್ರೀಮದ್ವೀರ ಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರುಗಳು ಶ್ರೀ ವೀರ ಸೋಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ ದಿವ್ಯ ಸನ್ನಿಧಾನದಲ್ಲಿ ಹುಲಿಯ ಶ್ರೀಮಠದ ಈಗಿನ ಪೀಠಾಧಿಪತಿಗಳಾಗಿರುವ ತ್ರಿಕಾಲ ಪೂಜಾ ನಿಷ್ಠೂರ ಗುರು ಶ್ರೀ ಶತಾಯುಷಿ ಸಂಗಮೇಶ್ವರ ಮಹಾಸ್ವಾಮಿಗಳ ಕರಸಂಜಾತಕರು ಆಗಿರುವ ಶ್ರೀ ಗುರು ಉಮೇಶ್ವರ ಶಿವಾಚಾರ್ಯರ ನೇತೃತ್ವದಲ್ಲಿ ಹೋಮ ಹವನಗಳೊಂದಿಗೆ ಶ್ರೀಮಠದ ಕರ್ತೃಗದ್ದುಗೆಗೆ ಹಾಗೂ ಶ್ರೀ ಗುರು ಸಂಗಮೇಶ್ವರ ಗದ್ದುಗೆಗೆ ಮಹಾರುದ್ರಾಭಿಷೇಕ ರಾಜೋಪಚಾರ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ನೆರವೇರಿತು. ಅಲ್ಲದೆ ಜಂಗಮ ಮಠಗಳಿಗೆ ಅಯ್ಯಾಚಾರ ದೀಕ್ಷೆ ಕೂಡ ನೆರವೇರಿತು. ಶ್ರೀ ಗುರು ಸಂಗಮೇಶ್ವರ ಮೂರ್ತಿಯೊಂದಿಗೆ ಗ್ರಾಮದಲ್ಲಿ ಪಲ್ಲಕ್ಕಿ ಉತ್ಸವ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು. ಪುಣ್ಯಾರಾಧನೆ ಕಾರ್ಯಕ್ರಮದಲ್ಲಿ ಶಿರುಕೋಳದ ಶಿವಾಚಾರ್ಯರು, ಸುಳ್ಳದ ಶಿವಾಚಾರ್ಯರು, ಸಂಗೊಳ್ಳಿ ದೊಡ್ಡವಾಡದ ಶಿವಾಚಾರ್ಯರು ಭಾಗವಹಿಸಿದ್ದರು. ಅಲ್ಲದೆ ಪುಣ್ಯಾಧಾರ ಕಾರ್ಯಕ್ರಮಕ್ಕೆ ಹರಿದು ಬಂದ ಭಕ್ತಾದಿಗಳ ಮಹಾಪ್ರಸಾದಕ್ಕೆ ಅತ್ಯಂತ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಲಾಗಿತ್ತು. ಕಾರ್ಯಕ್ರಮಕ್ಕೆ ಅರಸಿ ಬಂದ ಸದ್ಭಕ್ತರೆಲ್ಲರೂ ಗುರುವಿನ ಗದ್ದುಗೆ ಆಶೀರ್ವಾದ ಪಡೆದು ಪುನೀತರಾದರು. ಶ್ರೀಮಠದ ರುದ್ರಾಭಿಷೇಕ ಕಾರ್ಯವನ್ನು ಚಿಕ್ಕುಂಬಿ ಗ್ರಾಮದ ಶ್ರೀ ಗುರು ಕುಮಾರಯ್ಯ ರೇವಣಯ್ಯ ಹಿರೇಮಠ ಶಾಸ್ತ್ರಿಗಳ ನೇತೃತ್ವದಲ್ಲಿ ಅತ್ಯಂತ ಶಾಸ್ತ್ರೋಕ್ತವಾಗಿ ನೆರವೇರಿಸಿದರು. ಸವದತ್ತಿ ತಾಲೂಕಿನ ಹುಲಿ ಸಂಬೈನವರ ಮಠದ ಶತಾಯುಷಿ ಲಿಂಗೈಕ್ಯ ಶ್ರೀ ಸಂಗಮೇಶ್ವರಾಜ್ಯನವರ ಲಿಂಗಾಂಗ ಸಾಮರಸ್ಯದ 7ನೇ ವರ್ಷದ ಪುಣ್ಯ ಸ್ಮರಣೋತ್ಸವ ಸಮಾರಂಭ ಇಂದು ಮಠದಲ್ಲಿ ವಿಧಿವಿಧಾನಬದ್ಧವಾಗಿ ವಿಶೇಷ ಪೂಜೆ ಪುನಸ್ಕಾರಗಳೊಂದಿಗೆ ಸಂಭ್ರಮದಿಂದ ಜರುಗಿದ್ದನ್ನು ನೋಡಿ ಭಕ್ತ ಸಮುದಾಯಕ್ಕೆ ಅಷ್ಟೇ ಅಲ್ಲ, ರಂಭಾಪುರಿ ಜಗತ್ತೊಳಗೆ ಕೂಡ ಅತ್ಯಂತ ಸಂತೋಷವನ್ನು ಉಂಟು ಮಾಡ್ತಾ ಇದೆ. ಲಿಂಗೈಕ್ಯ ಶ್ರೀ ಸಂಗಮೇಶ್ವರಾಜ್ಯನವರು ಬಹುಶಃ ಲೀಲಾ ಪುರುಷರು, ವಾಕ್ಸಿದ್ಧಿ ಪುರುಷರು. ಭಕ್ತರ ಸಂಕಷ್ಟಗಳನ್ನು ಪರಿಹಾರ ಮಾಡಲಿಕ್ಕೆ ಅವರು ಕೊಟ್ಟಂಥ ಸಲಹೆ, ತೋರಿದಂಥ ಮಾರ್ಗದರ್ಶನ ಅಮೂಲ್ಯವಾದಂಥದ್ದು. ಅವರು ನಿಮ್ಮೆಲ್ಲರನ್ನಾಗಲಿ ಇಂದಿಗೆ 7 ವರ್ಷಗಳು ಪರಿಪೂರ್ಣಗೊಳ್ತಾ ಇದ್ದಾವೆ. ಇಂಥ ಸಂದರ್ಭದಲ್ಲಿ ಅವರ ಭೌತಿಕ ಕಾಯ ಕಣ್ಮರೆಯಾಗಿದ್ದರೂ ಅವರು ದಿವ್ಯ ಆತ್ಮ ಮಾತ್ರ ಇನ್ನೂ ಚೇತನ ಇದ್ದು ಬಂದಂಥ ಭಕ್ತರಿಗೆ ಯಾವಾಗಲೂ ಸನ್ಮಂಗಲ ಶುಭ ಹಾರೈಕೆಯನ್ನು ಹಾರೈಸುವಂಥ ಮಹಾನ್ ಶಕ್ತಿ ಪುರುಷರು ಅವರಾಗಿದ್ದಾರೆ. ಶ್ರೀಮಠದ ಎಲ್ಲ ಧಾರ್ಮಿಕ ವಿಧಿವಿಧಾನಗಳಾಗಲಿ, ಜಾತ್ರೆಯ ಅನೇಕ ಪವಿತ್ರ ಕಾರ್ಯಕ್ರಮಗಳನ್ನಾಗಲಿ, ಇಂದಿನ ಸಾಂಬಯ್ಯನವರ ಮಠದ ಶ್ರೀ ಉಮೇಶ್ವರ ಅಜ್ಜನವರು ಭಾಳ ಸಂಭ್ರಮ ಸಡಗರದಿಂದ ನೆರವೇರಿಸಿಕೊಂಡು ಬರ್ತಾ ಇರುವಂಥದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಪ್ರತಿ ವರ್ಷವೂ ಕೂಡ ಶ್ರೀ ಸಂಗಮೇಶ್ವರಾಜ್ಯನವರ ಪುಣ್ಯ ಸ್ಮರಣೋತ್ಸವಕ್ಕೆ ಜಗತ್ತೊಳು ಎಷ್ಟೇ ಒತ್ತಡದಲ್ಲಿದ್ದರೂ ಕೂಡ ಈ ಒಂದು ಸಂದರ್ಭದಲ್ಲಿ ಆಗಮಿಸಿ ಮಠದ ಶ್ರೀಗಳಿಗೆ ಅಷ್ಟೇ ಅಲ್ಲ, ಈ ನಾಡಿನ ಎಲ್ಲ ಭಕ್ತರಿಗೆ ಶುಭವನ್ನು ಹಾರೈಸುವಂಥ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಳ್ತಾ ಇದ್ದೇವೆ. ರಂಭಾಪುರಿ ಧರ್ಮಪೀಠಕ್ಕೂ ಹುಲಿಯ ಸಾಂಬಯ್ಯನವರ ಮಠಕ್ಕೂ ನಿಕಟವಾದಂಥ ಸಂಬಂಧ ಇದೆ. ರಂಭಾಪುರಿ ಪೀಠದ ಪೂರ್ವದ ನಮ್ಮೆಲ್ಲ ಜಗದ್ಗುರು ಕೂಡ ಇಲ್ಲಿ ಆಗಮಿಸಿ ಮಠದ ಮತ್ತು ಮಠದ ಸದ್ಭಕ್ತರನ್ನು ಆಶೀರ್ವಾದ ಮಾಡ್ತಾನೆ ಬಂದಿದ್ದಾರೆ. ಈ ಭಾಗದಲ್ಲಿ ಪಂಚಪೀಠಗಳ ಗೌರವ ಘನತೆಯನ್ನು ಎತ್ತಿ ಹಿಡಿದಂಥ ಒಂದು ಮಠ ಯಾವುದಾದ್ರೂ ಇದ್ದರೆ ಅದು ಹುಲಿ ಸಾಂಬಯ್ಯನವರ ಮಠ ಅಂತ ಹೇಳಲಿಕ್ಕೆ
ಭಾಳಷ್ಟು ಹೆಮ್ಮೆ ಅನ್ನಿಸ್ತಾ ಇದೆ. ಇಂಥ ಒಂದು ಪುಣ್ಯ ಪ್ರಸಂಗದಲ್ಲಿ ಸಮ್ಮಿಲಿತರಾದಂಥ ಮಠದ ಎಲ್ಲ ಸದ್ಭಕ್ತರಿಗೆ ಮತ್ತು ಅಭಿಮಾನಿಗಳಿಗೆ ಪರಮ ದಯಾಳು ಪಾರ್ವತಿ ಪರಮೇಶ್ವರರು, ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರು, ಕ್ಷೇತ್ರನಾಥ ವೀರಭದ್ರ ಸ್ವಾಮಿ, ಹುಲಿ ಸಾಮಯ್ಯನವರ ಮಠದ ಎಲ್ಲ ಮೂಲ ದೈವಶಕ್ತಿ ಎಲ್ಲರ ಮೇಲೆ ಅವರ ಕೃಪಾಶೀರ್ವಾದ ಯಾವಾಗಲೂ ಇರಲಿ. ಅವರಿಂದ ಈ ನಾಡಿಗೆ ನುಡಿಗೆ ಒಳ್ಳೆಯದಾಗಲಿ ಅಂತೇಳಿ ಸಂದರ್ಭದಲ್ಲಿ ಹೃದಯ ತುಂಬಿ ಹಾರೈಸ್ತಾ ಇದ್ದೇವೆ. ಶಿವಭೂಯ